ಯಾರೆಲ್ಲ ನೀಟ್ ಎಕ್ಸಾಮ್ ಮತ್ತೆ ಸಿಇಟಿ ಎಕ್ಸಾಮ್ಗೆ ಕೋಚಿಂಗ್ ಬೇಕು ಅಂತ ಬಯಸ್ತಾ ಇದ್ದೀರೋ, ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತೆ ಸೆಕೆಂಡ್ PUC ಓದ್ತಾ ಇರೋ ಮಕ್ಕಳಿಗೆ ನಾವು ಕೊಡ್ತಾ ಹೋಗ್ತೀವಿ ಸರ್. 30 to 45 ಡೇಸ್ ಒಳಗಡೆ ನಿಮಗೆ ಆ ಕೋಚಿಂಗ್ ನ ಕಲ್ಸ್ಕೊಡ್ತಾರೆ. ಕ್ರಾಶ್ ಕೋರ್ಸ್ ಅಂದ್ರೆ ಇದು ಶಾರ್ಟ್ ಟರ್ಮ್ ಕೋರ್ಸ್ ಇದು ಸರ್. ಈ ಕ್ರಾಶ್ ಕೋರ್ಸ್ ಅಲ್ಲಿ ನೀಟ್ ಮತ್ತೆ ಸಿಇಟಿ ಕ್ರಾಶ್ ಕೋರ್ಸ್ ಬರುತ್ತೆ. ನೀಟ್ಗೆ 45 ಡೇಸ್ ಬರುತ್ತೆ, ಸಿಇಟಿಗೆ 30 ಡೇಸ್ ಬರುತ್ತೆ ಸರ್ ಕೋರ್ಸ್ ಇದು. ನಮ್ಮ ಎಕ್ಸೆಲ್ ಅಕಾಡೆಮಿ ಕೋಚಿಂಗ್ ಅಲ್ಲಿ ಬೆಳಿಗ್ಗೆ 8 ರಿಂದ ಸಾಯಂಕಾಲ 4:15ವರೆಗೂ ಕೋಚಿಂಗ್ ಇರುತ್ತೆ ಸರ್. ಸರ್ ಎಕ್ಸೆಲ್ ಅಕಾಡೆಮಿ 15 ಇಯರ್ಸ್ ಇಂದ ರನ್ ಮಾಡ್ತಾ ಇದ್ವಿ. ನಂಬರ್ 1 ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ವಿ. ಮತ್ತೆ ನಾವು ಸಾವಿರಾರು ಮೆಡಿಕಲ್ ಸೀಟ್ ನ ಕೊಟ್ಟಿದ್ವಿ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಟ್ಟಿದ್ವಿ. ಮತ್ತೆ ಡೈಲಿ ಟೆಸ್ಟ್ ಅನ್ನೋದನ್ನ ಕಂಡಕ್ಟ್ ಮಾಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ, ಡಿಲೆಕ್ಸ್ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಆ ಒಂದು ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಮಕ್ಕಳು ಒಂದು ಸರಿ ಒಳಗಡೆ ಬಂದರೆ ಇನ್ನು ಆಚೆ ಅವರು ಕಂಪ್ಲೀಟ್ ಕೋರ್ಸ್ ಮುಗಿಸ್ಕೊಂಡೆ ಆಚೆ ಹೋಗ್ಬೇಕಾಗ್ತದೆ. ನೀಟಿಗೆ ಬರೋ ಕಾನ್ಸೆಪ್ಟ್ನೇ ನಾವು ಹೇಳ್ಕೊಡ್ತೀವಿ, ಮತ್ತೆ ಸಿಇಟಿಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡೋದ್ರಿಂದ ಮಕ್ಕಳು ಒಂದು 40 ಡೇಸ್ 30 ಡೇಸ್ ಅಲ್ಲಿ ಅಚೀವ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್. ಯಾರೆಲ್ಲ ಡಾಕ್ಟರ್ ಆಗಬೇಕು ಮತ್ತೆ ಇಂಜಿನಿಯರಿಂಗ್ ಆಗಬೇಕು, ಅದರದ್ದೇ ಆಗಿರ್ತಕ್ಕಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದಕ್ಕೆ ಒಂದು ಕೋಚಿಂಗ್ ಬೇಕು ಅಂತ ಬಯಸ್ತಾ ಇದ್ದೀರೋ. ಮೊದಲು ಕಾನ್ಫಿಡೆನ್ಸೇ ಇರಲಿಲ್ಲ, ಇಲ್ಲಿ ಬಂದಾದ್ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ, ಸೀಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿಯಲ್ಲಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಯಲಹಂಕದಲ್ಲಿರ್ತಕ್ಕಂಥ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹತ್ರ ಬಂದಿದ್ದೀನಿ. ಈ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಬಗ್ಗೆ ಹೇಳೋದಾದರೆ, ಯಾರೆಲ್ಲ ನೀಟ್ ಎಕ್ಸಾಮ್ ಮತ್ತು ಸಿಇಟಿ ಎಕ್ಸಾಮ್ಗೆ ಕೋಚಿಂಗ್ ಬೇಕು ಅಂತ ಬಯಸ್ತಾ ಇದ್ದೀರೋ, ಯಾರೆಲ್ಲ ಡಾಕ್ಟರ್ ಆಗಬೇಕು ಮತ್ತು ಇಂಜಿನಿಯರಿಂಗ್ ಆಗಬೇಕು, ಅದರದ್ದೇ ಆಗಿರ್ತಕ್ಕಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದಕ್ಕೆ ಒಂದು ಕೋಚಿಂಗ್ ಬೇಕು ಅಂತ ಬಯಸ್ತಾ ಇದ್ದೀರೋ, ಸುಮಾರು 15 ವರ್ಷ ಅನುಭವ ಇರ್ತಕ್ಕಂಥ 15 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಗೆ ಬಂದಿದ್ದೀನಿ. ಈ ಸಂಸ್ಥೆ ಬಂದ್ಬಿಟ್ಟು ಬೆಂಗಳೂರಿನ ಯಲಹಂಕ ಶೇಷಾದ್ರಿಪುರಂ ಕಾಲೇಜ್ ಹತ್ರನೇ ಇರ್ತಕ್ಕಂಥದ್ದು. ಈ ಸಂಸ್ಥೆಯಲ್ಲಿ ನಿಮಗೆ 30 to 45 ಡೇಸ್ ಒಳಗಡೆ ನಿಮಗೆ ಆ ಕೋಚಿಂಗ್ನ ಕಲಿಸ್ಕೊಡ್ತಾರೆ. ಇದಕ್ಕೆ ಕ್ರ್ಯಾಶ್ ಕೋರ್ಸಿಂಗ್ ಅಂತಂದೇ ಹೇಳ್ತಾ ಇದ್ದಾರೆ. ಆ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ 30 ಡೇಸಲ್ಲಿ ಒಂದು ಕೋರ್ಸು ಮತ್ತು 45 ಡೇಸಲ್ಲಿ ಒಂದು ಕೋರ್ಸು, ಆ ಥರ ಇಲ್ಲಿ ನಿಮಗೆ ಕೋಚಿಂಗ್ನ ಮಾಡಿಕೊಡ್ತಾ ಇದ್ದಾರೆ. ಎಕ್ಸೆಲ್ ಅಕಾಡೆಮಿ ಸುಮಾರು 15 ವರ್ಷ. ನೋಡ್ಕೊಳ್ಳಿ, ಎಲ್ಲ ಈ ಬಿಲ್ಡಿಂಗ್ ನೋಡ್ಕೊಳ್ಳಿ. ಸೊ ಡಿಸ್ಪ್ಲೇ ಮೇಲಿರೋ ನಂಬರ್ ಕೂಡ ಫೋನ್ ಮಾಡ್ಬೋದು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ. ಈ ಸಂಸ್ಥೆಯಲ್ಲಿ ಸುಮಾರು ಅನುಭವ ಇರ್ತಕ್ಕಂಥ ಫ್ಯಾಕಲ್ಟೀಸ್ನೇ ಇಲ್ಲಿ ನೇಮಿಸಿರ್ತಕ್ಕಂಥದ್ದು. ಸುಮಾರು ಸ್ಟೂಡೆಂಟ್ಸು ಒಳ್ಳೆ ರಿಸಲ್ಟ್ಸ್ನ ತಗೊಂಡು ಕೂಡ ಹೋಗಿದ್ದಾರೆ. ಸುಮಾರು ಸ್ಟೂಡೆಂಟ್ಸ್ ಆಲ್ರೆಡಿ ಕೋಚಿಂಗ್ ತೊಗೊತಾ ಇದ್ದಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ಎಕ್ಸೆಲ್ ಅಕಾಡೆಮಿಲಿ ಸೇರಬೇಕು, ನಾನು ಕೂಡ ನೀಟ್ ಎಕ್ಸಾಮ್ಗೆ ಒಂದು ಕೋಚಿಂಗ್ ತೊಗೋಬೇಕು, ಸಿಇಟಿ ಎಕ್ಸಾಮ್ಗೆ ಕೋಚಿಂಗ್ ತೊಗೋಬೇಕು ಅಂತ ಬಯಸ್ತಾ ಇದ್ದೀರೋ ಅಂಥವ್ರಿಗೆ ಈ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳಗಡೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಯಾವ ಥರ ಕೊಡ್ತಾ ಇದ್ದಾರೆ, ಏನು ಉಳ್ಕೊಳೋಕ್ಕೆ ವ್ಯವಸ್ಥೆ ಇದೆಯಾ, ಅದೇ ರೀತಿ ಮೆರಿಟ್ ಸ್ಟೂಡೆಂಟ್ಸ್ ಇರ್ತೀರಾ, ನಿಮಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ನಿಮಗೆ ಫೀಸಲ್ಲಿ ಏನಾದರೂ ಕಡಿಮೆ ಇರ್ಬೋದು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಬನ್ನಿ ಒಳಗಡೆ ಹೋಗೋಣ. ಸರ್ ಬರ್ಬೋದಾ ಒಳಗೆ? ಸರ್ ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಫೈನ್ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸ್ನೇಹಿತರೆ, ಇವರೇ ಎಕ್ಸೆಲ್ ಅಕಾಡೆಮಿಯ ಸಂಸ್ಥೆಯ ಒಂದು ವೈಸ್ ಪ್ರೆಸಿಡೆಂಟ್ ಇವರು, ಶಿವಕುಮಾರ್ ಸರ್. ಸರ್ ನಮ್ಮ MVP ಕನ್ನಡ ಚಾನಲ್ಗೆ ಮೊದಲನೇದಾಗಿ ವೆಲ್ಕಮ್ ಮಾಡ್ತಾ ಇದ್ದೀವಿ ಸರ್. ಸರ್ ನಮಸ್ತೆ ಸರ್, ನಿಮಗೂ ಮತ್ತು ನಿಮ್ಮ ವೀಕ್ಷಕರಿಗೂ ನಮ್ಮ ಒಂದು ಎಕ್ಸೆಲ್ ಅಕಾಡೆಮಿಯಿಂದ ನಮಸ್ಕಾರ. ಆಗಲೇ ತುಂಬ ವೀಕ್ಷಕರಿಗೆ ಹೇಳಿದೆ ನಾನು, ಎಕ್ಸೆಲ್ ಅಕಾಡೆಮಿಯಲ್ಲಿ ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಾ. ಅದು ಕೂಡ ಒಂದು ಶಾರ್ಟ್ ಪೀರಿಯಡ್ಲಿ ನಿಮಗೆ ಕೋಚಿಂಗ್ ಕೊಡ್ತೀವಿ ಅಂತ ಹೇಳಿದ್ರಿ, ಕರೆಕ್ಟಾ? ಹೌದು ಸರ್. ಅದ್ರ ಬಗ್ಗೆ ಕೆಲವು ಡೌಟ್ಸ್ ಇದೆ, ಅವ್ರ ಮನಸ್ಸಲ್ಲೇ ಓಡ್ತಾ ಇರ್ಬೋದು, ಅಥವಾ ಅದಕ್ಕಂತಾನೆ ನಾನು ಕೆಲವೊಂದು ಕ್ವಶನ್ಸ್ನ ಪ್ರಿಪೇರ್ ಆಗಿಬಿಟ್ಟು ಬಂದಿದ್ದೀನಿ. ಸೊ ಈ ಕ್ರ್ಯಾಶ್ ಕೋರ್ಸ್ ಅಂದರೆ ಏನು, ಯಾರಿಗೆಲ್ಲ ಕೊಡ್ತಾ ಇದ್ದೀರಾ, ಅದಕ್ಕೇನಾದ್ರು ಟೈಮ್ ಪೀರಿಯಡ್ ಇದೆಯಾ, ಏನು, ಅದ್ರ ಬಗ್ಗೆ ಒಂದು ಸ್ವಲ್ಪ ಕಂಪ್ಲೀಟ್ ಮಾಹಿತಿ ಕೊಟ್ಬಿಡಿ ಸರ್. ಶಾರ್ಟಾಗಿ ಕೊಟ್ಬಿಡಿ, ಬೇಗ ಮುಗಿಸ್ಬಿಡೋಣ. ಅವ್ರಿಗೂ ಟೈಮ್ ಇಲ್ಲ, ಬೇಗ ಡೀಟೇಲ್ಸ್ನ ಕಂಪ್ಲೀಟ್ ಮಾಡ್ಬೋದು. ಓಕೆ, ಅದಕ್ಕಿಂತ ಮುಂಚೆ ದಯವಿಟ್ಟು ನೀವು ಕೂತ್ಕೊಳ್ಳಿ. ನಮ್ಮ ಕಡೆಯಿಂದ ಏನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ನಾನು ಕೊಡ್ತೀನಿ, ದಯವಿಟ್ಟು ನೀವು ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಆಯ್ತು ಸರ್. ಓಕೆ ಸರ್, ಈಗ ಕ್ರ್ಯಾಶ್ ಕೋರ್ಸ್ ಅಂದರೆ ಏನು, ಅದು ಏನು ಟೈಮ್ ಪೀರಿಯಡು, ಅಥವಾ ಯಾವ ಥರ ಯಾರ್ಯಾರಿಗೆ ಕೊಡ್ತಾ ಇದ್ದೀರಾ ಅದು ಕೋಚಿಂಗು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್ ಕ್ರ್ಯಾಶ್ ಕೋರ್ಸ್ ಅಂದರೆ ಇದು ಶಾರ್ಟ್ ಟರ್ಮ್ ಕೋರ್ಸ್ ಇದು. ಸೊ ಅಲ್ಪಾವಧಿಯ ಒಂದು ಕೋರ್ಸ್ ಅಂತ ಕರಿತೀವಿ. ಈ ಶಾರ್ಟ್ ಟರ್ಮಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಓದ್ತಾ ಇರೋ ಮಕ್ಕಳಿಗೆ ನಾವು ಕೊಡ್ತಾ ಹೋಗ್ತೀವಿ ಸರ್ ಕೋಚಿಂಗ್. ಇದನ್ನು ಸೆಕೆಂಡ್ PUC ಓದ್ತಾ ಇರ್ತಕ್ಕಂಥವ್ರಿಗೆ, ಸೆಕೆಂಡ್ PUC ಈಗ ಓದ್ತಾ ಇರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ. ಓಕೆ, ಮತ್ತು ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಥರ ಡ್ಯೂರೇಷನ್ ಇದೆ ನಿಮ್ಮಲ್ಲಿ? ಸರ್ ಈ ಕ್ರ್ಯಾಶ್ ಕೋರ್ಸಲ್ಲಿ ನೀಟ್ ಮತ್ತು ಸಿಇಟಿ ಕ್ರ್ಯಾಶ್ ಕೋರ್ಸ್ ಬರುತ್ತೆ. ನೀಟ್ಗೆ 45 ಡೇಸ್ ಬರುತ್ತೆ, ಸಿಇಟಿಗೆ 30 ಡೇಸ್ ಬರುತ್ತೆ ಸರ್ ಕೋರ್ಸ್ ಇದು. 30 ಡೇಸು 45 ಡೇಸ್ ಬರುತ್ತೆ. ಎರಡು ರೀತಿಯಲ್ಲಿ ನೀವು ಕೋಚಿಂಗ್ ಕೊಡ್ತಾ ಇದ್ದೀರಾ ಎಕ್ಸೆಲ್ ಅಕಾಡೆಮಿಲಿ, ಅಲ್ವಾ ಸರ್? ಇನ್ನೂ ಕೆಲವು ವಿದ್ಯಾರ್ಥಿಗಳು ಹೇಗೆ ಅಂದರೆ ನೀಟು ಮತ್ತು ಸಿಇಟಿ ಎರಡೂ ಎಕ್ಸಾಮ್ ಬರೀತಿರ್ತಾರೆ. ಅಂಥ ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಕ್ರ್ಯಾಶ್ ಕೋರ್ಸ್ ಕೊಡ್ತೀರಾ, ಕೋಚಿಂಗ್ ಕೊಡ್ತೀರಾ? ಯಾಕೆಂದರೆ ಎರಡೂ ಅಟ್ ಎ ಟೈಮ್ ಕೊಡ್ಬೇಕು ನೀವು ಕೋಚಿಂಗು. ಹೌದು ಸರ್. ಯಾವ ರೀತಿ ಸಾಧ್ಯ? ಈಗ ನೀಟು ಬರೆಯೋರಿಗೆ ಮತ್ತು ಸಿಇಟಿ ಬರೆಯೋರು ಏನು ಮಾಡ್ತಾರೆ, ಎರಡೂ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಈಗ ನೀಟು ಬರೀಬೇಕು ಸಿಇಟಿ ಬರೀಬೇಕು ಅಂತಂದರೆ ನೀಟಲ್ಲಿ PCB ಬರುತ್ತೆ, ಪ್ಲಸ್ ಮ್ಯಾಥಮೆಟಿಕ್ಸ್ನ ಅಡಿಷನಲ್ ಆಗಿ ಆ್ಯಡ್ ಮಾಡಿದಾಗ ಮತ್ತು ಅವರು ನೀಟ್ ಮತ್ತು ಸಿಇಟಿ ಎರಡೂ ಕೂಡ ಬರೀಬೋದು ಸರ್. ಓಕೆ, ಈಗ ಅದೇ ರೀತಿ ಈಗ ಕೋಚಿಂಗ್ ವ್ಯವಸ್ಥೆ ಹೇಗಿರುತ್ತೆ ನಿಮ್ಮಲ್ಲಿ? ಎರಡಕ್ಕೂ ಕೊಡ್ತೀನಿ ಅಂತೀರಾ, ಸಪ್ರೇಟ್ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಆ ವ್ಯವಸ್ಥೆ ಹೇಗಿರುತ್ತೆ?
ನಮ್ಮ ಎಕ್ಸೆಲ್ ಅಕಾಡೆಮಿ ಕೋಚಿಂಗಲ್ಲಿ ಬೆಳಿಗ್ಗೆ 8ರಿಂದ ಸಾಯಂಕಾಲ 4:15ವರೆಗೂ ಕೋಚಿಂಗ್ ಇರುತ್ತೆ ಸರ್. ಪ್ರತಿ ಸಬ್ಜೆಕ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಇದನ್ನ ಪ್ರತಿ ಒಂದು ಸಬ್ಜೆಕ್ಟು ಕೂಡ 90 ಮಿನಿಟ್ಸ್ ನಾವು ಪಾಠ ಮಾಡ್ತೀವಿ. ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಸರ್. ಈಗ ಬೆಂಗಳೂರಲ್ಲಿ ಕೋಚಿಂಗ್ ಸೆಂಟರ್ಗಳಂದ್ರೆ ತುಂಬಾ ಆಗೋಗ್ಬಿಟ್ಟಿದ್ದಾವೆ. ಬೇರೆ ಕೋಚಿಂಗ್ ಸೆಂಟ್ರಿಗೂ ಎಕ್ಸೆಲ್ ಅಕಾಡೆಮಿಗೂ ಏನು ವ್ಯತ್ಯಾಸ? ಏನು ಇಲ್ಲಿಗೆ ಬರಬೇಕು? ಪೇರೆಂಟ್ಸ್ ಏನು ಇಲ್ಲಿಗೆ ಸಜೆಸ್ಟ್ ಮಾಡಬೇಕು? ಸ್ಟೂಡೆಂಟ್ಸ್ ಯಾಕೆ ಇದನ್ನ ಇಷ್ಟಪಟ್ಟು ಬರಬೇಕು? ಸರ್, ಎಕ್ಸೆಲ್ ಅಕಾಡೆಮಿ 15 ಇಯರ್ಸಿಂದ ರನ್ ಮಾಡ್ತಾ ಇದ್ವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ವಿ. ಮತ್ತು ನಾವು ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ವಿ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಟ್ಟಿದ್ವಿ. ಮತ್ತು ಡೈಲಿ ಟೆಸ್ಟ್ ಅನ್ನೋದನ್ನ ಕಂಡಕ್ಟ್ ಮಾಡ್ತೀವಿ. ಈ ಡೈಲಿ ಟೆಸ್ಟ್ ಮಕ್ಕಳಿಗೆ ಎಸ್ಟರ್ಡೇ ಏನು ಪಾಠ ಆಗಿದೆಯೋ ಇವತ್ತು ಏನು ಅದು ಕ್ಲಾರಿಫಿಕೇಶನ್ ಎಲ್ಲ ಅವತ್ತಿನ ದಿನ ಅವತ್ತೇ ಮಾಡಿಕೊಟ್ಟು ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಅವ್ರನ್ನ ತಪ್ಪನ್ನ ತಿದ್ದುತ್ತಾ ಬರ್ತೀವಿ. ಅದು ಡೈಲಿ ಟೆಸ್ಟ್ ತುಂಬ ಎಫೆಕ್ಟಿವ್ ಆಗಿ ಅವ್ರ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ ಸರ್. ಮತ್ತು ಗ್ರ್ಯಾಂಡ್ ಟೆಸ್ಟ್ ಅಂತ ಕೊಡ್ತೀವಿ. ಈ ಗ್ರ್ಯಾಂಡ್ ಟೆಸ್ಟ್ ಏನಾಗುತ್ತೆ, ಎಂಡಲ್ಲಿ ಅವರು ಎಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾರೆ, ಯಾವ ಸ್ಕೋರಿಗೆ ಬಂದು ಲ್ಯಾಂಡ್ ಆಗ್ತಾರೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗ್ಬಿಡುತ್ತೆ. ಸೊ ಇದು ತುಂಬ ಅನುಕೂಲ ಆಗುತ್ತೆ ಸರ್. ಸರ್, ಅದೇ ರೀತಿ ಮತ್ತೊಂದು ಪ್ರಶ್ನೆ, ಈಗ ಯಾವುದೇ ಕೋಚಿಂಗ್ ಅಂತ ಬಂದರೆ ಸ್ಟಡಿ ಮೆಟೀರಿಯಲ್ಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಎಕ್ಸೆಲ್ ಅಕಾಡೆಮಿಯಲ್ಲಿ ಈಗ ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಈ ಎರಡಕ್ಕೂ ಯಾವ ರೀತಿ ಕೊಡ್ತಾ ಇದ್ದೀರಾ ಸ್ಟಡಿ ಮೆಟೀರಿಯಲ್ಸು? ನಮ್ಮ ಸ್ಟಡಿ ಮೆಟೀರಿಯಲ್ ಹೇಗಿರುತ್ತೆ ಅಂದರೆ ಸರ್, ಥಿಯರಿ ಹೈಲೈಟ್ ಆಗಿರುತ್ತೆ, ಮತ್ತು MCQs ಕ್ವಶನ್ ಇರುತ್ತೆ, ಮತ್ತು ಕೀ ಆನ್ಸರ್ ಮತ್ತು ಇನ್ಸು ಸೊಲ್ಯೂಷನ್ ಇರುತ್ತೆ ಸರ್. ನಮ್ಮ ಒಂದು ಸ್ಟಡಿ ಮೆಟೀರಿಯಲ್ ಎರಡು ಕೂಡ ಇರುತ್ತೆ. ಹೌದು ಅಲ್ವಾ ಸರ್? ಓಕೆ. ಹಾಗೇನೆ ಎಷ್ಟೋ ಜನ ಹಳ್ಳಿಗಳಿಂದ ಬರ್ತಾರೆ, ಬೇರೆ ರಾಜ್ಯಗಳಿಂದ ಬರ್ತಾರೆ, ಬೇರೆ ಊರುಗಳಿಂದ ಬರ್ತಾರೆ. ಈಗ ಲೇಡೀಸ್ ಇರ್ತಾರೆ, ಜೆಂಟ್ಸ್ ಆಗಿರ್ತಾರೆ, ಎಲ್ಲರಿಗೂ ಕೂಡ ಒಂದು ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಕ್ಸೆಲ್ ಅಕಾಡೆಮಿಯಲ್ಲಿ ಯಾವ ಥರ ಇದೆ? ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಹಾಸ್ಟೆಲ್ ವ್ಯವಸ್ಥೆ, ಡಿಲೆಕ್ಸ್ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಆ ಒಂದು ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಮಕ್ಕಳು ಒಂದು ಸರಿ ಒಳಗಡೆ ಬಂದರೆ ಇನ್ನು ಆಚೆ ಅವರು ಕಂಪ್ಲೀಟ್ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕಾಗ್ತದೆ. ಒಂದು ಬಿಲ್ಡಿಂಗಲ್ಲೇ ಏನು ಮಾಡ್ತೀವಿ, ಕೋಚಿಂಗ್ ವ್ಯವಸ್ಥೆ ಮಾಡಿರ್ತೀವಿ, ಮತ್ತು ಹಾಸ್ಟೆಲ್ ವ್ಯವಸ್ಥೆ ಇರೋದ್ರಿಂದ ಮಕ್ಕಳ ಸೇಫ್ಟಿ ಸೆಕ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ ಸರ್ ಅಲ್ಲಿ. ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಬಂದು ವೆಜ್ ಇರುತ್ತೆ, ಮತ್ತು ವೆಜ್ ಜೊತೆಗೆ ಸ್ನ್ಯಾಕ್ಸು ಕೂಡ ಮಧ್ಯದಲ್ಲೇ ಅವ್ರಿಗೆ ಸ್ನ್ಯಾಕ್ಸ್ನ ಕೂಡ ನಾವು ಪ್ರೊವೈಡ್ ಮಾಡ್ತಾ ಬರ್ತೀವಿ ಸರ್. ಸರ್, ಇನ್ನೊಂದು ವಿಶೇಷತೆ ಅನಿಸಿದ್ದು ನನಗೇನಂದರೆ, ಆಗಲೇ ಮಾತಾಡ್ತಾ ಹೇಳಿದ್ರಿ ಸರ್, ಹಾಸ್ಟೆಲಲ್ಲೂ ಡೌಟ್ ಕ್ಲಾರಿಫಿಕೇಶನ್ ಇರುತ್ತೆ ಸರ್, ಮತ್ತು ಸ್ಟಡಿ ಅವರ್ಸು ಇರುತ್ತೆ ಸರ್ ಅಂತ ಹೇಳಿದ್ರಿ. ಹೇಗೆ ಸರ್ ಸಾಧ್ಯ? ಯಾವ ಥರ ಇದು? ಈ ಹಾಸ್ಟೆಲರಿಗೆ ತುಂಬ ಬೆನಿಫಿಟ್ ಇರುತ್ತೆ. ಈಗ ಬೆಳಿಗ್ಗೆ 8ರಿಂದ ಸಾಯಂಕಾಲ 4:00ವರೆಗೂ ಟೀಚಿಂಗ್ ಆಗಿರುತ್ತೆ, ಮತ್ತು ಡೈಲಿ ಟೆಸ್ಟ್ ಆಗಿರುತ್ತೆ. ಮಕ್ಕಳಿಗೆ ಡೌಟ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, 5ರಿಂದ 8 ಆ ಒಂದು ಟೈಮಲ್ಲಿ ರಿಲೇಟೆಡ್ ಟೀಚರ್ ಇದ್ದು ಅದನ್ನ ಡೌಟ್ ಕ್ಲಾರಿಫಿಕೇಶನ್ ಮಾಡಿ ಅವರು ಹೋಗ್ತಾರೆ ಸರ್. ನೋಡಿ ಸ್ನೇಹಿತರೆ, ಕೇಳಿಸ್ಕೊತಾ ಇದ್ದೀರಲ್ಲ, ಹಾಸ್ಟೆಲಲ್ಲೂ ಕೂಡ ನೀವು ಡೌಟ್ ಕ್ಲಾರಿಫಿಕೇಶನ್ ತಗೋಬೋದು, ಹಾಗೆಯೇ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ ಶಿವಕುಮಾರ್ ಸರ್. ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಓಡ್ತಾ ಇರುತ್ತೆ, ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ 30 to 45 ಡೇಸ್ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಅದರಲ್ಲಿ ಹೇಗೆ ಸಕ್ಸಸ್ ಆಗಕ್ಕೆ ಸಾಧ್ಯ? ಅದು ಎಲ್ಲರ ಮನಸ್ಸಲ್ಲೂ ಒಂದು ಡೌಟ್ ಇರುತ್ತೆ ಸರ್. ಹೌದು ಸರ್, ಇದು ಒಳ್ಳೆ ಪ್ರಶ್ನೆ. ಯಾಕೆಂದರೆ ನಮ್ಮ ಪೋಷಕರಲ್ಲಿ ಇದೊಂದು ಕಾಡುತ್ತೆ, 45 ದಿನದಲ್ಲಿ ಹೇಗೆ ಅಚೀವ್ ಮಾಡೋಕ್ಕಾಗುತ್ತೆ ನನ್ನ ಮಗು, ಮತ್ತು ಯಾವ ರೀತಿ ಒಂದು ಸ್ಕೋರ್ನ ರೀಚ್ ಮಾಡೋಕ್ಕಾಗುತ್ತೆ ಅಂತ. ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ನೀಟಿಗೆ ಬರೋ ಕಾನ್ಸೆಪ್ಟ್ನೇ ನಾವು ಹೇಳ್ಕೊಡ್ತೀವಿ, ಮತ್ತು CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡೋದ್ರಿಂದ ಮಕ್ಕಳು ಒಂದು 40 ಡೇಸು 30 ಡೇಸಲ್ಲಿ ಅಚೀವ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್. ಶೋರಾ ಸರ್? ಹೌದು ಸರ್. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಯಾರೆಲ್ಲ ನೋಡ್ತಾ ಇದ್ದೀರಾ, 30 to 45 ಡೇಸ್ ಒಳಗಡೆ ಯಾವ ಥರ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟರು ನಮಗೆ ಶಿವಕುಮಾರ್ ಸರ್. ಸರ್, ಅದೇ ರೀತಿ ಎಲ್ಲ ವಿಚಾರದಲ್ಲೂ ಕೂಡ ಮೆರಿಟ್ ಸ್ಟೂಡೆಂಟ್ಸ್ ಅಂತ ಇದ್ದೇ ಇರ್ತಾರೆ ಸರ್. ಅಂಥವ್ರಿಗೆ ಎಲ್ಲ ಕಡೆಯಿಂದನೂ ಸ್ಕಾಲರ್ಶಿಪ್ ಅಂತ ಇರುತ್ತೆ, ಮತ್ತು ಫೀಸಲ್ಲೂ ಕೂಡ ಕನ್ಸೆಷನ್ ಇರುತ್ತೆ. ಅದೇ ರೀತಿ ಎಕ್ಸೆಲ್ ಅಕಾಡೆಮಿಲಿ ಯಾವ ಥರ ಕೊಡ್ತಾ ಇದ್ದೀರಾ ಸರ್? ಫೀಸಲ್ಲಿ ನಾವು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಕಡಿಮೆ ಮಾಡಿ ಕೊಡ್ತೀವಿ, ಮತ್ತು ಸಿಂಗಲ್ ಪೇರೆಂಟ್ಸ್ ಏನಿರ್ತಾರೆ ಅಂಥ ಸ್ಟೂಡೆಂಟ್ಸ್ಗೂ ಕೂಡ ನಾವು ಕಡಿಮೆ ಮಾಡಿಕೊಡ್ತೀವಿ ಸರ್. ಓಕೆ, ತಿಳಿದ ಸ್ನೇಹಿತರೆ, ಇಷ್ಟೇ ಅಲ್ವಾ ಮೇನ್ ನಿಮಗೆ ಕ್ವಶನ್ಸ್ ಇದ್ದಿದ್ದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ, ಸೊ ಈಗ ಆಲ್ರೆಡಿ PUC ಮುಗಿಸಿರ್ತಕ್ಕಂಥವ್ರಿಗೆ, ಸ್ಟಡಿ ಮಾಡ್ತಕ್ಕಂಥವ್ರಿಗೆ, ನೀಟು CET ಎಕ್ಸಾಮ್ ನೋಡ್ತಕ್ಕಂಥವ್ರಿಗೆ, ಆ ಕೋಚಿಂಗ್ ಬೇಕು ಅಂತಕ್ಕಂಥವ್ರಿಗೆ ಯಾವಾಗಪ್ಪ ಸ್ಟಾರ್ಟ್ ಮಾಡ್ತೀರಾ ಅಂತ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಸರ್. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ. ನಮ್ಮ ಕ್ರ್ಯಾಶ್ ಕೋರ್ಸ್ ಬಂದು ಮಾರ್ಚ್ 9 ಸ್ಟಾರ್ಟ್ ಆಗುತ್ತೆ. ಅಂದರೆ ಬೋರ್ಡ್ ಎಕ್ಸಾಮ್ ಆಗಿದ್ದು ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡ್ತೀವಿ. ನೀಟ್ ಅವ್ರಿಗೆ ನೀಟ್ ಇಂದು ದಿನವರೆಗೂ ಕೋಚಿಂಗ್ ಇರುತ್ತೆ, ಅಂದರೆ May 4th ಇರುತ್ತೆ. CET ಅವ್ರಿಗೆ April 17 ಇರುತ್ತೆ ಸರ್. ಶಿವಕುಮಾರ್ ಸರ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ರಿ. ಈಗ ಕ್ರ್ಯಾಶ್ ಕೋರ್ಸ್ ಅಂದರೆ ಎಷ್ಟು ದಿನದಲ್ಲಿ ಮಾಡ್ತಾ ಇದ್ದೀವಿ, ಏನು ವ್ಯವಸ್ಥೆ ಕೊಡ್ತಾ ಇದ್ದೀವಿ, ಯಾವುದಕ್ಕೆ ಬರಬೇಕು, ಏನಕ್ಕೆ ಬರಬೇಕು ನಮ್ಮ ಅಕಾಡೆಮಿಗೆ ಅಂತ ಹೇಳ್ಬಿಟ್ಟು. ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ ನಿಮಗೆ, ನಮ್ಮ MVP ಕನ್ನಡ ಚಾನಲ್ ಮುಖಾಂತರ ಈಗೇನು ನೋಡ್ತಾ ಇದ್ದಾರೆ ಪೇರೆಂಟ್ಸ್ ಆಗಿರ್ಬೋದು, ಅದೇ ಸ್ಟೂಡೆಂಟ್ಸೇ ನೋಡ್ತಾ ಇರ್ಬೋದು ಈ ವಿಡಿಯೋ ಅಂತಕ್ಕಂಥವ್ರಿಗೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ? ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೆಕೆಂಡ್ PUC ಕಂಪ್ಲೀಟ್ ಆದಮೇಲೆ ನೀಟ್ ಮತ್ತು CET ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವ್ರಿಗೆ ನೀವು ನಮ್ಮ ಕಡೆ ಕೋಚಿಂಗ್ ಕಳಿಸಿದಾಗ ಅವರ ಸಕ್ಸಸ್ಸು ಖಂಡಿತ ಆಗುತ್ತೆ. ಸೊ ಇದನ್ನು ನೆಗ್ಲೆಕ್ಟ್ ಮಾಡದೆ ನೀವು ಕ್ರಾಶ್ ಕೋರ್ಸ್ಗೆ ಕಳಿಸ್ಕೊಡಿ. ಈಗ ಒಂದೊಂದು ಮಾರ್ಕ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ರ್ಯಾಂಕಿಗೆ. ಮತ್ತು ಸ್ಟೂಡೆಂಟ್ಸಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಟೂಡೆಂಟ್ಸು ನಿಮ್ಮ ಮನಸ್ಸಲ್ಲಿ ನೀವೇನು ಮಾಡಬೇಕು, ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಒಂದು ಹಠ ಛಲ ಇಟ್ಕೊಂಡು ನೀವು ಬಂದಾಗ 30 days 40 ಡೇಸು ನಿಮಗೆ ಅನುಕೂಲ ಆಗುತ್ತೆ. ಅದೇ ರೀತಿ ನಮ್ಮ ಫ್ಯಾಕಲ್ಟೀಸು
ನಿಮ್ಮ ಏನು ಆಸೆ ಇಟ್ಕೊಂಡು ಬಂದಿರ್ತಾರೆ ಅದಕ್ಕೆ ಖಂಡಿತ ಕೈ ಜೋಡಿಸಿ ಅವರು ನಿಮಗೆ ಒಳ್ಳೆ ಕೋಚಿಂಗ್ನ ಅವರು ಕೊಟ್ಟು ನಿಮ್ಮನ್ನ ಸಕ್ಸಸ್ ಮಾಡೋಕ್ಕೆ ಅವರು ಕೂಡ ನಿಮ್ಮ ಜೊತೆ ಇರ್ತಾರೆ, ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ಓಕೆ, ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು ಅಲ್ವಾ ಸರ್? ಹೌದು ಸರ್. ಸರ್, ಈಗ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನ ಕೇಳಾಯಿತು, ಇನ್ನೇನು ಉಳಿದಿಲ್ಲ ಬಾಕಿ. ಇನ್ನೇನೇ ಉಳಿದ್ರು ಕೂಡ ಆ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಬರಬೇಕು, ಡೈರೆಕ್ಟಾಗಿ ಕೇಳಬೇಕು. ನೋಡಿ ಸ್ನೇಹಿತರೆ, ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ಡೈರೆಕ್ಟಾಗಿ ಫೋನ್ ಮಾಡಿ, ಇಲ್ಲಿ ಡೈರೆಕ್ಟಾಗಿ ಬೆಂಗಳೂರಿನ ಯಲಹಂಕ ಶೇಷಾದ್ರಿಪುರಂ ಕಾಲೇಜ್ ಹತ್ರನೇ ಇರ್ತಕ್ಕಂಥದ್ದು ಈ ಎಕ್ಸೆಲ್ ಅಕಾಡೆಮಿ ಅಂತಕ್ಕಂಥದ್ದು. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಸ್ಟೂಡೆಂಟ್ಸ್ ಬರ್ತಾರೆ, ಅದರಲ್ಲೂ ಕೂಡ ಫೀಸಲ್ಲಿ ಸ್ವಲ್ಪ ಕನ್ಸೆಷನ್ ಮಾಡಿಕೊಡಿ, ಆಯ್ತಾ ಸರ್? ನಿಮಗೂ ಕೂಡ ನಮ್ಮ ಅಕಾಡೆಮಿಗೆ ಬಂದು ಎಲ್ಲ ಜನತೆಗೂ ಕೂಡ ನಮ್ಮ ಎಕ್ಸೆಲ್ ಅಕಾಡೆಮಿ ಬಗ್ಗೆ ಮತ್ತು ಕೋರ್ಸ್ ಬಗ್ಗೆ ನೀವು ತಿಳುವಳಿಕೆ ಕೊಟ್ಟಿರೋದಕ್ಕೂ ನಮಗೂ ಖುಷಿ ಆಗ್ತಾಯಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೊತ್ತಾಯ್ತಲ್ಲ, ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕು, ಏನು ಪ್ರೈಸಿಂಗು ಏನು ಪ್ರತಿಯೊಂದು ಕೂಡ ಡಿಸ್ಪ್ಲೇ ಮೇಲಿರೋ ನಂಬರಿಗೆ ಫೋನ್ ಮಾಡಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ತಿಳ್ಕೊಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಕ್ಸೆಲ್ ಅಕಾಡೆಮಿಲಿ ಆಲ್ರೆಡಿ ನಿಮಗೆ ಸ್ಟಡಿ ಮೆಟೀರಿಯಲ್ ಎಲ್ಲ ತಿಳಿಸ್ಕೊಟ್ರು, ಮತ್ತು ಇವ್ರದ್ದು ಆಲ್ಮೋಸ್ಟ್ ಪೂರ್ತಿ ಬಿಲ್ಡಿಂಗೇ ಕೋಚಿಂಗ್ ಸೆಂಟ್ರ್. ನಿಮಗೆ ಎಲ್ಲ ಥರ ಕೋಚಿಂಗು ಕೂಡ ನಿಮ್ಮ ಹತ್ರ ಇದೆ ಅಲ್ವಾ ಸರ್? ಇನ್ನು ಜಾಸ್ತಿ ಕೋಚಿಂಗ್ ಇನ್ನೂ ಏನಾದರೂ ಅಪ್ಡೇಟ್ ಆದಾಗ ಮತ್ತೆ ಕೆಲವು ವಿಡಿಯೋಗಳು ಮಾಡೋಣ. ಈಗ ಸದ್ಯಕ್ಕೆ CET ಮತ್ತು ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿದ್ದೀವಿ. 30 to 45 ಡೇಸ್ ಒಳಗಡೆ ಏನು ಕ್ರ್ಯಾಶ್ ಕೋರ್ಸಿಂಗ್ ಅಂತ ಮಾಡ್ತಾ ಇದ್ರು, ಅದರ ಸ್ಟೂಡೆಂಟ್ಸ್ ಕೂಡ ಸಕ್ಸಸ್ ಆಗಲಿ ಅಂತ ಹೇಳ್ತಾ ನಿಮಗೂ ಕೂಡ ಒಳ್ಳೆ ಹೆಸರು ಬರಲಿ ಅಂತ ಮುಗಿಸೋಣ ಸರ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಈ ಎಕ್ಸೆಲ್ ಅಕಾಡೆಮಿಲಿ ಎಲ್ಲ ಟೀಚಿಂಗು ಚೆನ್ನಾಗಿದೆಯಾ? ಹಾಂ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಮೇಲೆ ತುಂಬ ಖುಷಿಯಾಗಿದೆ. ಮೊದಲು ಕಾನ್ಫಿಡೆನ್ಸೇ ಇರಲಿಲ್ಲ, ಇಲ್ಲಿ ಬಂದಾದ್ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಸೀಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿಯಲ್ಲಿದ್ದೀನಿ. ಆ ಥರ ಇದೆಯಾ ನಿಮಗೆ? ನಾನು ಎಕ್ಸೆಲ್ಗೆ ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತಿದೆ. ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಎಲ್ಲ. ನಾನು ಈ ಸತಿ ರ್ಯಾಂಕ್ ಅಚೀವ್ ಮಾಡ್ತೀನಿ ಅನಿಸ್ತಿದೆ. ನೀವೇನು ಹೇಳ್ತೀರಾ? ಈಗ ಇಲ್ಲಿ ಬಂದಮೇಲೆ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗ್ತದೆ, ಕಾನ್ಫಿಡೆನ್ಸ್ ಬರ್ತಿದೆ, ಮತ್ತು ಟೀಚರ್ಸ್ ಚೆನ್ನಾಗಿದ್ದಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ. ಓಕೆ, ಹಾಗೆಯೇ ಎಕ್ಸೆಲ್ ಅಕಾಡೆಮಿಲಿ ಡೈಲಿ ಟೆಸ್ಟ್ ನಡೆಯುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ನಿಜನಾ? ಎವ್ರಿ ಡೇ ನಡೆಯುತ್ತೆ, ಪ್ರತಿದಿನ ಎವ್ರಿ ಡೇ ಕಾನ್ಸೆಪ್ಟ್ ಬೇಸ್ ಮೇಲೆ ಏನು ಮಾಡ್ತಾರೋ ಅದ್ರ ಮೇಲೆ ಎವ್ರಿ ಡೇ ಟೆಸ್ಟ್ ಇರುತ್ತೆ. ಎಕ್ಸಾಮ್ ಫಿಯರ್ ಏನಿದೆ ಅದು ಸ್ಲೋ ಆಗಿ ಹೋಗ್ಬಿಡ್ತಿದೆ. ಓಕೆ, ನೀವು ಎಂಥ ಎಕ್ಸಾಮ್ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? 100% ಅಲ್ವಾ? ಹಾಗೇನೆ ಇಲ್ಲಿ ಸ್ಟಾಫ್ ವ್ಯವಸ್ಥೆ ಯಾವ ಥರ ಇದೆ? ಆನ್ ಟೈಮ್ ಟೀಚಿಂಗ್ ಬರ್ತಾರಾ ಟೈಮ್ ಟೇಬಲ್ ಪ್ರಕಾರ? ತುಂಬ ಚೆನ್ನಾಗಿದೆ. ಎಷ್ಟೇ ಡೌಟ್ಸ್ ಎಷ್ಟು ಸತಿ ಕೇಳಿದ್ರು ಹೇಳ್ಕೊಡ್ತಾರೆ. ಕ್ಲಾಸಲ್ಲಿ ತುಂಬ ಒಂದು ಏನು ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ. ನಮಗೆ ಟೀಚರ್ ಅನ್ನೋದಕ್ಕಿಂತ ತುಂಬ ಫ್ರೆಂಡ್ಲಿ ಆಗಿ ಕ್ಲಾಸ್ ಮಾಡ್ತಾರೆ, ತುಂಬ ಇಷ್ಟ ಆಗುತ್ತೆ. ನೀವೇನು ಹೇಳ್ತೀರಾ ಸ್ಟಾಫ್ಗಳ ಬಗ್ಗೆ? ನಾವಿನ್ನ 6 ಗಂಟೆ ಆದ್ರೂ ಪರವಾಗಿಲ್ಲ, ಅವ್ರು ತುಂಬ ಸ್ಟೇ ಮಾಡಿ ಎಲ್ಲ ಹೇಳ್ಕೊಡ್ತಿರ್ತಾರೆ. ತುಂಬ ಪೇಷನ್ಸ್ ಆಗಿ 2-3 ಸತಿ ಹೇಳಿದ್ರು ಏನೂ ಅನ್ನಲ್ಲ, ಕೇಳ್ತಾನೆ ಇರ್ತೀರಿ, ಹೇಳ್ಕೊಡ್ತಿರ್ತಾರೆ ಅವರು. ಹೌದಾ? ಇದ್ರ ಬಗ್ಗೆ ಮತ್ತು ಅವರು ಬರೀ ಟೀಚಿಂಗ್ ವಿಚಾರದಲ್ಲೇ ಅಲ್ಲ, ಸ್ಕೋರ್ ಹೆಂಗೆ ಮಾಡಬೇಕು, ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗ್ತಿರೋದ್ರು ಅವರೇ ತಿಳ್ಕೊಂಡು ನಮ್ಗೆ ಹೇಳಿ ಸರಿ ಮಾಡಿಸ್ತಾರೆ. ಮತ್ತು ಹೇಗೆ ಓದಬೇಕು, ಯಾವ ಟಾಪಿಕ್ನ ಹೇಗೆ ಓದಬೇಕು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ಮತ್ತು ಮಾರ್ಕ್ಸ್ ಕಡಿಮೆ ಆದ್ರೂ ಮೆಂಟಲಿ ಡಿಸ್ಟರ್ಬ್ ಆದ್ರೂ ಮೋಟಿವೇಟ್ ಮಾಡ್ತಿರ್ತಾರೆ. ಓಕೆ, ನೀವು ಯಾವ ಕೋಚಿಂಗ್ ಬಂದಿರೋದು? ನೀಟ್ ಕೋಚಿಂಗ್. ನೀವು? ನೀಟ್ ಕೋಚಿಂಗ್. ನೀವು? ನೀಟು. ಓಕೆ, ಓವರ್ ಆಲ್ ಈಗ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೊಸೊಬ್ರಿಗೆ? ಬೆಸ್ಟ್ ಚಾಯ್ಸ್ ಎಕ್ಸೆಲ್ಲು. ಯಾರ್ಯಾರು ನೀಟ್ ಬೇಕೇ ಬೇಕು, MBBS ಸೀಟ್ ಬೇಕೇ ಬೇಕು ಅನ್ನೋರು ಇದು ಬೆಸ್ಟ್ ಆಪ್ಷನ್. ಇದು ತುಂಬ ನಾಲೆಜ್ ಗೈನ್ ಮಾಡ್ಕೋಬೋದು ಒಂದು ಸೆಷನಲ್ಲೇ. ಸೊ ಟ್ರೈ ಮಾಡ್ಬೋದು, ಎಲ್ಲರೂ ಟ್ರೈ ಮಾಡ್ಬೋದಾ? ಬರ್ತಾರೆ ಅಂತ ಹೇಳ್ಬೋದು. ನೀವು ಏನೇ ತಿಳಿದಿದ್ರು ಎಕ್ಸೆಲ್ ಅಕಾಡೆಮಿ ಬಗ್ಗೆ ಏನು ತುಂಬ ಜನ ಬರಲ್ಲ ಅಂತ ಕೇಳಿರ್ತೀರಾ ನೀವು, ಅದನ್ನೆಲ್ಲ ಬಿಟ್ಬಿಡಿ. ಟೀಚರ್ಸ್ ಫ್ಯಾಕಲ್ಟಿ ತುಂಬ ಚೆನ್ನಾಗಿದೆ, ಟೀಚಿಂಗ್ ತುಂಬ ಚೆನ್ನಾಗಿದೆ. ಜಾಯ್ನ್ ಆದರೆ ನೀವು ಸೀಟ್ ತಗೋಬೋದು. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಸೇಮ್ ಚೆನ್ನಾಗಿದೆ. ಎಲ್ಲರೂ ಇದು ಸಮಥಿಂಗ್ ಯೂನಿಕ್ ಆಗಿರುತ್ತೆ. ಇಲ್ಲಿ ಎಲ್ಲ ಜಾಗದಲ್ಲೂ ನಿಮಗೆ ಸ್ಟೂಡೆಂಟ್ ಒಪಿನಿಯನ್ ಕೇಳಲ್ಲ, ಬಟ್ ಇಲ್ಲಿ ಸ್ಟೂಡೆಂಟ್ ಒಪಿನಿಯನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದರೆ ಬಂದು ನಮ್ಮನ್ನು ಟೀಚರ್ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ, ಆನ್ ಟೈಮ್ ಎಲ್ಲ ಮಾಡ್ತಿದ್ದಾರೆ ಅಂತ ನಾನು ನೋಡಿದ್ದು ಇಲ್ಲಿ ಮಾತ್ರ ಕೇಳ್ತಾರೆ. ಸೊ ಅದಕ್ಕಂತ ಇದು ಬೆಸ್ಟ್ ಚಾಯ್ಸ್.